ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಮ್ಮ ಮನೆಯೆಲ್ಲ ಪೇಂಟ್ ಆಗಿದೆ. ಈ ಕಡೆ ಆಗಿದೆ, ಈ ಕಡೆ ಸ್ವಲ್ಪ ಮಾಡ್ತಿದ್ದಾರೆ. ಜಾತ್ರೆ ಇರೋದ್ರಿಂದ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ತಿದ್ದೀವಿ. ಮನೆ ಮುಂದೆ ಎಲ್ಲ ಗಲೀಜಾಗೇ ಇದೆ, ಏನೂ ಕ್ಲೀನೇ ಮಾಡಿಲ್ಲ. ಈ ಕಡೆ ಮನೆ ಸ್ವಲ್ಪ ಕ್ಲೀನ್ ಆಗಿರಲಿಲ್ಲಲ್ವ, ಪೇಂಟ್ ಕೂಡ ಆಗಿರಲಿಲ್ಲ. ಅದಕ್ಕೋಸ್ಕರ ಎಲ್ಲನೂ ಪೇಂಟ್ ಮಾಡ್ತಿದ್ದಾರೆ. ಇನ್ನು ಗುಜರಿ ಸಾಮಾನಂತೂ ಭಾಳನೇ ಇದ್ವು, ಅವೆಲ್ಲ ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಜಾತ್ರೆಗೆಲ್ಲ ತಯಾರಿ ಮಾಡ್ತಿದ್ವಿ ಮನೇನ. ಇಲ್ಲಿ ನೋಡಿ ದುರ್ಗಮ್ಮನ ದೇವಸ್ಥಾನ ಕಾಣ್ತಿದೆ ಅಲ್ಲ, ಅದೇ ಊರ ಜಾತ್ರೆ ಅಂತ. ತುಂಬ ಚೆನ್ನಾಗಿ ಮಾಡ್ತಾರೆ. ನನಗಂತೂ ತುಂಬಾ ಇಷ್ಟ ಆಯಿತು ಮಾಡಿದ್ದು. ಪೆಂಡಾಲೆಲ್ಲ ಹಾಕಿದ್ದಾರೆ ನೋಡಿ, ಶಾಮಿಯಾನ ಎಲ್ಲ. ಜಾಸ್ತಿ ವಿಡಿಯೋನೂ ಮಾಡೋಕ್ಕಾಗಲಿಲ್ಲ ಬೀಗರು ಬಂದಿರೋದ್ರಿಂದ. ನಮ್ಮ ಮನೆ ಮುಂದ್ಗಡೆನೇ ದೇವರು ದೇವಸ್ಥಾನ ಇರೋದು. ಅದಕ್ಕಾಗಿ ಆದಷ್ಟು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ, ಯೂಟ್ಯೂಬ್ಗೆ ಹಾಕೋಣ ಅಂತ. ಅಂದರೆ ಜಾಸ್ತಿನೇ ವಿಡಿಯೋ ಮಾಡಿಲ್ಲ, 3 ನಿಮಿಷ ವಿಡಿಯೋ ಆಗಿದೆ ಅಷ್ಟೇ. ತುಂಬ ಗಲಾಟೆ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿ ಆಗಿಬಿಟ್ಟಿದ್ರು. ಮತ್ತು ನಮಗೂ ಸ್ವಲ್ಪ ಕೆಲಸ ಇತ್ತು ಜಾಸ್ತಿನೇ, ಅದಕ್ಕೋಸ್ಕರ ಹಾಗಾಗಿ ಆದಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ಮಾಡಿಲ್ಲ. ನೋಡಿ ತುಂಬ ಚೆನ್ನಾಗಿ ಆಯಿತು. ನಾನು ಫಸ್ಟ್ ಟೈಮ್ ಈ ಜಾತ್ರೆ ನೋಡ್ತಿರೋದು. ನನಗಂತೂ ತುಂಬಾ ಖುಷಿ ಆಯಿತು ನನಗೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನೈಟು ಜಾತ್ರೆ ಬಂದಿತ್ತು, ಮನೆ ಸ್ವಲ್ಪ ದೂರ ಅಷ್ಟೇ. ಅಲ್ಲಿ ಚಿನ್ನಿಂಗ್ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಆಟ ಆಡೋವೆಲ್ಲ ಬಂದಿದ್ವು. ಆಟ ಆಡ್ತೀನಿ ಅಂತ ಹೋದ್ಲು, ಅವಳು ಏನೂ ಆಟನೇ ಆಡಲಿಲ್ಲ, ತುಂಬ ಹೆದರ್ತಾ ಇದ್ಲು. ಸ್ವಲ್ಪ 2 ಫೋಟೋ ತೆಗ್ದಿವಿ ಅಷ್ಟೇ, ಏನು ಆಟ ಆಡಲಿಲ್ಲ ಅವಳು. ವಾಪಸ್ ಕರ್ಕೊಂಬಂದುಬಿಟ್ಟಿವಿ. ಮತ್ತು ಮನೆ ಕಡೆ ಹೋಗ್ಬೇಕಂದ್ರೆ ಫುಲ್ಲು ರಶ್ ಇತ್ತು. ಅಲ್ಲಂತೂ ಮನೆಗೆ ಬರೋಕ್ಕೆ ಒಂದು 1/2 hour ಆಗಿಬಿಡ್ತು. ತುಂಬಾ ರಶ್ ಇತ್ತು. ಜಾತ್ರೆ ಮಾತ್ರ ಸಖತ್ತಾಗಿತ್ತು. ನೋಡಿ ನೀವು, 9 ವರ್ಷಕ್ಕೊಮ್ಮೆ ಜಾತ್ರೆ ಆಗುತ್ತಂತ ತುಂಬಾ ಜನ ಬಂದುಬಿಟ್ಟಿದ್ರು. ರೋಡೆಲ್ಲ ಟ್ರಾಫಿಕ್ ಆಗಿತ್ತು. ಮನೆಗೆ ಹೋಗೋಕ್ಕೆ ಒಂದು 1/2 hour ಆಗಿದೆ ನೋಡಿ, ಅಷ್ಟು ಟೈಮ್ ಹಿಡಿದಿದೆ. ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ ಹೋಗ್ತಿತ್ತು. ಯಪ್ಪ, ಇಂಥ ಟ್ರಾಫಿಕ್ ಎಲ್ಲೂ ನೋಡಿಲ್ಲ, ಅಂಥ ಟ್ರಾಫಿಕ್ ಆಗಿತ್ತು. ಇವತ್ತಿನ ವಿಡಿಯೋ ಅಷ್ಟೇ ನೋಡಿ ಫ್ರೆಂಡ್ಸ್. ಯಾರಿಗೆಲ್ಲ ಇಷ್ಟ ಆಗಿತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋ ಬಂದು ಸಿಗ್ತೀನಿ. ಇಲ್ಲಿವರೆಗೂ ಬಾಯ್.